ಎಲ್ಲರಿಗೂ ನಮಸ್ಕಾರ. ಸ್ವಂತ ಮನೆ ಕಟ್ಟಿಸುವ ಕನಸು ನಿಮ್ಗೂ ಇದ್ಯಾ? ಹಾಗಿದ್ರೆ ಈ ದೇವರಿಗೆ ಒಮ್ಮೆ ಇಟ್ಟಿಗೆ ಪೂಜೆ ಮಾಡಿಸಿ, ನಿಮ್ಮ ಕನಸು ನೆರವೇರುತ್ತೆ. ಯಾರು ಸದಾಕಾಲ ಸ್ವಂತ ಮನೆಯ ಕನಸಿನಲ್ಲಿರುತ್ತಾರೋ, ಆಸ್ತಿ ವಿವಾದಗಳಿಂದ ನೆಮ್ಮದಿ ಕಳೆದಿರುತ್ತಾರೋ ಅಂತವರು ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ವರಾಹ ಸ್ವಾಮಿಯ ದರ್ಶನ ಪಡೆದು ಭಕ್ತಿಯಿಂದ ಇಟ್ಟಿಗೆ ಪೂಜೆ ಸಲ್ಲಿಸಿದರೆ ಖಂಡಿತವಾಗಿಯೂ ಅವರ ಕನಸು ನೆರವೇರುತ್ತೆ. ಪ್ರತಿಯೊಬ್ಬರಿಗೂ ತನ್ನ ಜೀವಿತಾವಧಿಯಲ್ಲಿ ಒಂದು ಸುಂದರವಾದ ಮನೆ ಕಟ್ಟಿಕೊಳ್ಳಬೇಕು ಎಂಬ ಕನಸು ಇದ್ದೇ ಇರುತ್ತೆ. ಆದ್ರೆ ಕೆಲವೊಮ್ಮೆ ಎಷ್ಟೇ ದುಡಿದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕನಸು ನನಸಾಗುವುದಿಲ್ಲ. ಇನ್ನು ಕೆಲವರಿಗೆ ಜಮೀನು ಖರೀದಿ, ಆಸ್ತಿ ವಿವಾದಗಳು ಅಥವಾ ನಿವೇಶನದ ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತಿರುತ್ತೆ. ಇಂತಹ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು, ಜಾಗದ ವಿವಾದಗಳು ಅಥವಾ ಸ್ವಂತ ಮನೆ ಕಟ್ಟುವ ಕನಸು ಹೊಂದಿರುವ ಭಕ್ತರಿಗೆ ಮಂಡ್ಯ ಜಿಲ್ಲೆಯ ಭೂವರಾಹಸ್ವಾಮಿ ದೇವಸ್ಥಾನವು ಪ್ರಮುಖ ಆಶಾಕಿರಣವಾಗಿದೆ. ಹೌದು, ಇಲ್ಲಿ ಭಕ್ತರು ಭಕ್ತಿಯಿಂದ ಇಟ್ಟಿಗೆ ಪೂಜೆ ಮಾಡಿಸುವ ಮೂಲಕ ತಾವು ಸ್ವಂತ ಮನೆ ಕಟ್ಟುವ ಕನಸನ್ನ ಈಡೇರಿಸಿಕೊಳ್ಳುತ್ತಾರೆ. ನಂಬಿ ಬಂದವರ ಕೈಬಿಡದ ಈ ಅದ್ಭುತ ಮಹಿಮಾನ್ವಿತ ಕ್ಷೇತ್ರದ ರೋಚಕ ಇತಿಹಾಸದ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಕ್ಷೇತ್ರದ ಹಿನ್ನೆಲೆ ಮತ್ತು ಪುರಾಣ ಕತೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಕಳ್ಳಹಳ್ಳಿ ಎಂಬ ಸುಂದರ ಗ್ರಾಮದಲ್ಲಿ ಹೇಮಾವತಿ ನದಿಯ ತಟದಲ್ಲಿ ಈ ಐತಿಹಾಸಿಕ ಶ್ರೀ ಭೂ ವರಾಹ ಸ್ವಾಮಿ ದೇವಸ್ಥಾನ ನೆಲೆಗೊಂಡಿದೆ. ಇದು ಕೇವಲ ನೂರಾರು ವರ್ಷಗಳಲ್ಲ, ಬರೋಬ್ಬರಿ 2500 ವರ್ಷಗಳಿಗಿಂತಲೂ ಇಂದಿನ ಪುರಾತನ ಇತಿಹಾಸವನ್ನ ಹೊಂದಿದೆ. ಪೌರಾಣಿಕ ಉಲ್ಲೇಖಗಳ ಪ್ರಕಾರ ಈ ಪವಿತ್ರ ಸ್ಥಳದಲ್ಲಿ ಎಂದೊಮ್ಮೆ ಮಹರ್ಷಿ ಗೌತಮರು ಕಠಿಣ ತಪಸ್ಸನ್ನ ಆಚರಿಸಿದ್ದರು. ನಂತರದ ದಿನಗಳಲ್ಲಿ ಈ ದೇವಾಲಯದ ಅನ್ವೇಷಣೆಗೆ ಒಂದು ಕುತೂಹಲಕಾರಿ ಘಟನೆ ಸಾಕ್ಷಿಯಾಯಿತು. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ 3ನೇ ವೀರ ಬಳ್ಳಾಳ ಒಮ್ಮೆ ಈ ದಟ್ಟ ಕಾಡಿಗೆ ಬೇಟೆಯಾಡಲು ಬಂದಿದ್ದನಂತೆ. ಆಗ ಆತನ ಬೇಟೆ ನಾಯಿಯನ್ನ ಒಂದು ಚಿಕ್ಕ ಮೊಲವು ಬೆನ್ನಟ್ಟಿಕೊಂಡು ಹೋಗುವ ವಿಚಿತ್ರ ಹಾಗೂ ಅಚ್ಚರಿಯ ದೃಶ್ಯ ಆತನ ಕಣ್ಣಿಗೆ ಬೀಳುತ್ತೆ. ಈ ಜಾಗದಲ್ಲಿ ಯಾವುದೋ ದೈವಿಕ ಶಕ್ತಿ ಅಡಗಿದೆ ಎಂಬುದನ್ನ ಅರಿತ ರಾಜನು ಆ ಸ್ಥಳದಲ್ಲಿ ಭೂಮಿಯನ್ನ ಅಗಿಸುತ್ತಾನೆ. ಅಚ್ಚರಿವೆಂಬಂತೆ ಅಲ್ಲಿ ಬೃಹತ್ ಗಾತ್ರದ ಸುಂದರವಾದ ಭೂವರಾಹ ಸ್ವಾಮಿಯ ವಿಗ್ರಹ ದೊರೆಯುತ್ತೆ. ಭಕ್ತಿಯಿಂದ ಆ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಭವ್ಯವಾದ ದೇವಾಲಯವನ್ನ ಆತ ನಿರ್ಮಾಣ ಮಾಡುತ್ತಾನೆ. ಕಣ್ಮಣ ಸೆಳೆಯುವ ಬೃಹತ್ ಏಕಶಿಲಾ ವಿಗ್ರಹ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶ್ರೀ ಭೂವರಾಹ ಸ್ವಾಮಿಯ ಮೂರ್ತಿಯು ನೋಡಿದ ತಕ್ಷಣ ಭಕ್ತಿಭಾವ ಮೂಡಿಸುವಷ್ಟು ಅತ್ಯಂತ ಆಕರ್ಷಕವಾಗಿದೆ. ಇದು ಸುಮಾರು 15ರಿಂದ 18 ಅಡಿ ಎತ್ತರದ ಬೃಹತ್ ಏಕಶಿಲಾ ವಿಗ್ರಹವಾಗಿದೆ. ಅತ್ಯಂತ ಅಪರೂಪದ ಹಾಗೂ ಪವಿತ್ರವಾದ ಸಾಲಿಗ್ರಾಮ ಕಪ್ಪು ಶಿಲೆಯಲ್ಲಿ ಈ ವಿಗ್ರಹವನ್ನ ಅದ್ಭುತವಾಗಿ ಕೆತ್ತಲಾಗಿದೆ. ವರಾಹ ಸ್ವಾಮಿಯು ಸುಖಾಸನ ಭಂಗಿಯಲ್ಲಿ ಕುಳಿತಿದ್ದು, ಆತನ ಎಡತೊಡೆಯ ಮೇಲೆ ಸುಮಾರು 3.5 ಅಡಿ ಎತ್ತರದ ಭೂದೇವಿ ಅತ್ಯಂತ ಸುಂದರವಾಗಿ ವಿರಾಜಮಾನಲಾಗಿರುವಳು. ಈ ಮೂರ್ತಿಯ ವಿಶೇಷ ಆಕರ್ಷಣೆಯಾಗಿರುತ್ತೆ. ಭಕ್ತರು ಈ ಆಕರ್ಷಕ ಮೂರ್ತಿಯ ದರ್ಶನ ಪಡೆಯುತ್ತಿದ್ದಂತೆ ತಮ್ಮೆಲ್ಲ ಕಷ್ಟಗಳು ದೂರವಾದಂತಹ ದಿವ್ಯ ಅನುಭವಕ್ಕೆ ಒಳಗಾಗುತ್ತಾರೆ. ಮನೆ ಕಟ್ಟುವ ಕನಸು ನನಸಾಗಿಸುವ ಇಟ್ಟಿಗೆ ಪೂಜೆ. ಶ್ರೀ ಭೂವರಾಹ ಸ್ವಾಮಿಯನ್ನ ಜಗತ್ತಿನ ಭೂಮಿಯ ಒಡೆಯ ಎಂದೇ ಆರಾಧಿಸಲಾಗುತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಿಸಿದ ಯಾವುದೇ ತೊಡಕುಗಳಿದ್ದರೂ ಸ್ವಾಮಿಯ ದರ್ಶನದಿಂದ ಖಂಡಿತ ಪರಿಹಾರ ಸಿಗುತ್ತೆ ಎಂಬುದು ಭಕ್ತರ ದೃಢವಾದ ನಂಬಿಕೆ. ಕೋರ್ಟ್ ಕಚೇರಿ ಎಂದು ಅಲೆದು ಸುಸ್ತಾದವರು ಎಷ್ಟೇ ವರ್ಷಗಳ ಹಳೆಯ ಜಾಗದ ವಿವಾದಗಳಿದ್ದರೂ ಇಲ್ಲಿಗೆ ಬಂದು ಹರಕೆ ಹೊತ್ತು ಶೀಘ್ರವೇ ಆ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಎನ್ನಲಾಗುತ್ತೆ. ಮುಖ್ಯವಾಗಿ ಸ್ವಂತ ಮನೆಯ ಕನಸು ಕಾಣುವವರು ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಸನ್ನಿಧಿಯಲ್ಲಿ ಇಟ್ಟಿಗೆ ಪೂಜೆ ಮಾಡಿಸುವುದು ವಾಡಿಕೆ. ಈ ಪೂಜೆಯು ಪ್ರಭಾವದಿಂದಾಗಿ ಮನೆ ಕಟ್ಟುವ ಹಾದಿಯಲ್ಲಿರುವ ಆರ್ಥಿಕ ಹಾಗೂ ವಾಸ್ತು ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತೆ. ಕೆಲವೇ ದಿನಗಳಲ್ಲಿ ಮನೆ ನಿರ್ಮಾಣ ಕಾರ್ಯ ಸುಗಮವಾಗಿ ಆರಂಭವಾಗುತ್ತೆ ಎಂದು ಸಾವಿರಾರು ಭಕ್ತರು ತಮ್ಮ ಅನುಭವವನ್ನ ಹಂಚಿಕೊಳ್ಳುತ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.